ಹಾಯ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ತರಗತಿಯಲ್ಲಿ ನಾವು ತಿಳಿ ಕನ್ನಡ ದ್ವಿತೀಯ ಭಾಷೆ ಕನ್ನಡದ ಭಾಗ 2ರ 6ನೇ ತರಗತಿಯ ಒಂದು ಪಾಠದ ಒಂದು ಲೆಸನ್ ರೀಡಿಂಗ್ ಪಾಠವನ್ನು ನಾವು ಓದೋದನ್ನು ಕಲಿಯೋಣ. ನೀವು ಪೇರೆಂಟ್ಸ್ ಆಗಿ ಪ್ರತಿನಿತ್ಯ ಮಕ್ಕಳಿಗೆ ಅಟ್ಲೀಸ್ಟ್ 2 ಲೈನ್ ಓದಿಸೋದನ್ನು ಕಲಿಸಬೇಕಾಗುತ್ತೆ. ನಾವು ಈ ಒಂದು ತರಗತಿಯಲ್ಲಿ ಎದೆಗುಂದದ ಧೀರರು ಈ ಪಾಠವನ್ನು ನಾವು ಓದೋಣ. ನಾನು ಓದ್ತೀನಿ, ನೀವು ಸಹ ನನ್ನ ಜೊತೆ ಓದಿ. ಜೂಲಿಯೋ ಇಗ್ಲೇಷಿಯಸ್. ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇವರ ಹೆಸರು ಒಂದು ಜೂಲಿಯೋ ಇಗ್ಲೇಷಿಯಸ್. ಸ್ಪೇನ್ ದೇಶದ ಬಾಲಕ ಜೂಲಿಯೋ ಇಗ್ಲೇಷಿಯಸ್. ಇವರು ಯಾವ ದೇಶದ ಬಾಲಕ? ಇವರು ಒಂದು ಸ್ಪೇನ್ ದೇಶದ ಒಬ್ಬ ಬಾಲಕ ಆಗಿರ್ತಾರೆ. ತಮ್ಮ 10ನೆಯ ವಯಸ್ಸಿನಲ್ಲಿ ಫುಟ್ಬಾಲ್ ಆಟಗಾರನಾಗುವ ಕನಸು ಕಂಡರು. ಅವರು 10ನೆಯ ಒಂದು ವಯಸ್ಸಿನಲ್ಲಿ ಇರುವಾಗ ಅವರು ಫ್ಯೂಚರಲ್ಲಿ ಫುಟ್ಬಾಲ್ ಆಟಗಾರ ಆಗಬೇಕು ಅನ್ನೋ ಒಂದು ಕನಸನ್ನು ಅವರು ಕಟ್ಕೊಂಡಿರ್ತಾರೆ. ದಿನದ ಹೆಚ್ಚಿನ ಭಾಗವನ್ನು ಫುಟ್ಬಾಲ್ ಆಡುವುದರಲ್ಲಿಯೇ ಕಳೆದನು. ಅವರ ಜೀವನದ ಒಂದು ಹೆಚ್ಚಿನ ಒಂದು ಭಾಗವನ್ನು ಅವರು ಫುಟ್ಬಾಲ್ ಆಡೋದರಲ್ಲಿ ಅವರು ಕಳೀತಾರೆ. ತಾನು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಭಾಗವಹಿಸಬೇಕೆಂಬ ಆಸೆ. ಅವರಿಗೆ ತಾವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಭಾಗವಹಿಸಬೇಕು ಅನ್ನೋ ಒಂದು ಆಸೆ ಅವರಲ್ಲಿ ಇತ್ತು. ದೇಶಕ್ಕೆ ಕೀರ್ತಿ ತರಬೇಕೆಂಬ ಹಂಬಲ. ಅದಕ್ಕಾಗಿ ರಿಯಲ್ ಮ್ಯಾಡ್ರಿಡ್ ಕ್ಲಬ್ ಸೇರಿದರು. ಅವರು ದೇಶದ ಪರವಾಗಿ ಆಟ ಆಡಬೇಕು ಅಂತ ಅವರು ರಿಯಲ್ ಮ್ಯಾಡ್ರಿಡ್ ಕ್ಲಬ್ಬನ್ನು ಸೇರ್ಕೊಳ್ತಾರೆ. ನಿರಂತರ ಅಭ್ಯಾಸ ಮಾಡಿದ. ಅವರು ಅದಕ್ಕಾಗಿ ತುಂಬ ಅಭ್ಯಾಸವನ್ನು ಪ್ರಾಕ್ಟೀಸನ್ನು ಅವರು ಮಾಡ್ತಾರೆ. ತನ್ನ 20ನೆಯ ವಯಸ್ಸಿಗೆ ಉತ್ತಮ ಗೋಲ್ ಕೀಪರ್ ಎಂಬ ಖ್ಯಾತಿ ಪಡೆದನು. ರಾಷ್ಟ್ರಮಟ್ಟಕ್ಕೆ ಬೆಳೆದನು. ಅವರ 20ನೆಯ ಒಂದು ವಯಸ್ಸಿಗೆ ಅವರು ಗೋಲ್ ಕೀಪರ್ ಅಂತ ತುಂಬ ಫೇಮಸ್ ಆಗ್ತಾರೆ. ಆದರೆ 1963ರಲ್ಲಿ ಸ್ನೇಹಿತರ ಜೊತೆ ಕಾರಿನಲ್ಲಿ ಹೋಗುವಾಗ ಭೀಕರ ಅಪಘಾತಕ್ಕೆ ಒಳಗಾದ. ಅವರ ಒಂದು ಸ್ನೇಹಿತರ ಜೊತೆಗೆ ಕಾರಿನಲ್ಲಿ ಹೋಗುವಾಗ ಒಂದು ಆಕ್ಸಿಡೆಂಟ್ ಆಗುತ್ತೆ, ಅಪಘಾತ ಆಗುತ್ತೆ. ಆಸ್ಪತ್ರೆ ಸೇರಿದ. ಅಲ್ಲಿ ಚಿಕಿತ್ಸೆಯನ್ನು ನಡೆಯಿತು, ಅಲ್ಲಿ ಟ್ರೀಟ್ಮೆಂಟ್ ನಡೆಯಿತು. ಆದರೆ ಸೊಂಟದ ಕೆಳಭಾಗ ಸಂಪೂರ್ಣವಾಗಿ ಶಕ್ತಿಯನ್ನು ಕಳೆದುಕೊಂಡಿತು. ಅವರ ಒಂದು ಸೊಂಟದಿಂದ ಕೆಳಗಡೆ ಒಂದು ಭಾಗ ಏನಿರುತ್ತೆ, ಕಾಲಾಗಿರ್ಬೋದು, ಮೊಣಕಾಲಾಗಿರ್ಬೋದು, ಅಲ್ಲಿ ಏನಾಗುತ್ತೆ, ಅದು ಒಂದು ತನ್ನ ಶಕ್ತಿಯನ್ನು ಅಂದರೆ ಅಲ್ಲಾಡ್ಸೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಇದರಿಂದ ವಿಶ್ವದ ಗೋಲ್ ಕೀಪರ್ನಾಗುವ ಅವನ ಕನಸು ನುಚ್ಚು ನೂರಾಯಿತು. ಇದರಿಂದ ಅವರು ತಾನು ಒಬ್ಬ ಗೋಲ್ ಕೀಪರ್ ಆಗಬೇಕು ಅಂತ ಕಂಡಿದ್ದ ಕನಸು ಏನಾಗುತ್ತೆ, ಅಲ್ಲಿಗೆ ಎಂಡ್ ಆಗುತ್ತೆ. ಅಲ್ಲಿಂದ ಅವ್ರಿಗೆ ನುಚ್ಚು ನೂರಾಗುತ್ತೆ.